ಪ್ರತಿಯೊಬ್ಬ ಪ್ರಜೆಯು ಇಡೀ ದೇಶದ ಯಾವ ಮೂಲೆಯಾದರೂ ವಾಸಿಸುವಂತಹ, ನಮ್ಮ ಧರ್ಮವನ್ನ ಪಾಲಿಸುವಂತಹ, ನಮ್ಮ ವಿದ್ಯೆಯನ್ನ ಪಡೆಯುವಂತಹ ಹಾಗೂ ನಮ್ಮ ಹಕ್ಕನ್ನು ಪಡೆಯುವಂತಹ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಕರ್ತವ್ಯಗಳನ್ನ, ಹಕ್ಕನ್ನು ನಾವು ಪಡೆದಿರ್ತಕ್ಕಂತಹ ದೇಶ ನಮ್ಮದಾಗಿದೆ. ಈ ದೇಶದ ಒಂದು ಸುಭದ್ರತೆಯನ್ನ, ಸೌಂದರ್ಯವನ್ನ ಕಾಪಾಡುವಂತಹ ಮತ್ತು ಈ ದೇಶದ ಒಂದು ಏನು ನ್ಯಾಯವಾಗಿರ್ತಕ್ಕಂತಹ ಹೆಮ್ಮೆಯನ್ನ ಕೊಡುವಂತಹ ನಾವು ಪ್ರಜೆಗಳಾಗಿರ್ಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಈ ದಿನ ನಮ್ಮ ಊರಿನ ಹಿರಿಯರೆಲ್ಲ ಆಗಮಿಸಿ ಒಂದು ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಇವತ್ತು ನಮ್ಮ ಶಾಲೆಯ ಪರವಾಗಿ ಒಂದು ಚಿಕ್ಕದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ನಮ್ಮ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಶಾಲೆಯ ಒಂದು ರೀತಿ ಚಿಕ್ಕದಾಗಿ ಸುಂದರವಾಗಿ ಚಿಕ್ಕದಾಗಿರ್ತಕ್ಕಂಥ ಸಮಾರಂಭಗಳನ್ನು ನೆರವೇರಿಸಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಈ ಒಂದು ಸರ್ಕಾರಿ ಶಾಲೆಗಳ ಉಳಿವು ಬೆಳವಣಿಗೆಗಾಗಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ, ಊರಿನ ಗಣ್ಯರೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಅತ್ಯುನ್ನತ ದಾನಿಗಳು ಮೊದಲು ಹಾಗೂ ನಮ್ಮ ಈ ದುರ್ಗಂಸಂದ್ರ ವಾರ್ಡಿನ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ, ನಮ್ಮ SDMC ಅಧ್ಯಕ್ಷರ ಮತ್ತು ಸದಸ್ಯರ ಪರವಾಗಿ ಅವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ವೆರಿ ಗುಡ್. ಈ ಕಡೆ ಇರೋರು ಜೋರಾಗಿ ಇನ್ನೊಂದ್ಸರಿ ಚಪ್ಪಾಳೆ ಮೂಲಕ ಶಾಲೆಗೆ ಪಠ್ಯ ಪುಸ್ತಕಗಳ ಜೊತೆ ನೋಟ್ ಪುಸ್ತಕಗಳ ವಿತರಣೆಯನ್ನ ಮಾಡಿ ನಿಮ್ಮೆಲ್ಲ ಒಂದು ವರ್ಷಕ್ಕೆ ಆಗುವಷ್ಟು ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ನಿಮಗೆ ಒದಗಿಸಿ ನಿಮ್ಮ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಶ್ರೀಯುತ ಪಿಳ್ಳಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಇವತ್ತು ನಮ್ಮೆಲ್ಲರ ಹೆಮ್ಮೆ ಅಂತಲೇ ಅಂದ್ಕೊಳ್ಬೋದು, ನಮ್ಮ ಒಂದು ವೇದಿಕೆ ಮೇಲೆ ಶ್ರೀಯುತ ಸಿದ್ದಲಿಂಗಯ್ಯ ಸರ್ ಅವರು ಮಾಜಿ ಕವರ್ ಮಾಡ್ಬಿಡು ಹಂಗೆ ಜನ ಅವರು ಸೇವೆಯನ್ನು ಸಲ್ಲಿಸಿ ಈ ಒಂದು ದೇಶವನ್ನು ಕಾಯುವಂತ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ SBC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಮೇಡಮ್ ರವರು, ಶಾಂತಲಾ ಮೇಡಮ್ ರವರು ಹೊಸದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಗೆ ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ಆ ಮೇಡಮ್ ತೆಗಿಬಿಡ, ನಿಂತ್ಕೊಂಡಿರೋದು ತೆಗಿಬಿಡ, ಅಲ್ಲಿ ಅವ್ರಿಗೆಲ್ಲ ಶಾಲೆ ಓದಿಸ್ತಾ ಇದ್ದಾರಲ್ಲ. ಆಮೇಲೆ ಕೊಡ್ತೀನಿ. ಶಾಂತಲಾ ಮೇಡಮ್ ಅವರು ಈ ವರ್ಷದಿಂದ ನಮ್ಮ ಶಾಲೆಗೆ ಕೈ ಜೋಡಿಸಿದ್ರು. ಮಕ್ಕಳಿಗೆ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ ವಾರದಲ್ಲಿ 2 ದಿವಸ ನಮ್ಮ ಶಾಲೆಗೆ ಬರ್ತೀನಿ ಅಂತ ಹೇಳ್ಕೊಂಡು, ಹಾಗೆ ನಮ್ಮ ಶಾಲೆಗೆ ಒಂದು ತುಂಬಾ ಉಪಯೋಗ ಆಗಿರ್ತಕ್ಕಂಥ ಒಂದು ಸ್ಪೀಕರ್ ಅವಶ್ಯಕತೆ ಇತ್ತು ಸರ್. ಒಂದು ಬ್ಲೂಟೂತ್ ಕನೆಕ್ಟ್ ಇರ್ತಕ್ಕಂಥ ಒಂದು
ಅವರು ಅವರಿಗೆ ಅಪ್ರೋಚ್ ಮಾಡಿದ ತಕ್ಷಣ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ NGOಗಳು ಸೇರಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಶಾಲೆಗೆ ದಾನವಾಗಿ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಶ್ರೀಯುತ ರಾಜು ಸರ್ ಅವರು ಈ ನಮ್ಮ ಬಾಲ್ಯ ಸಿನಿಮಾ ಡೈರೆಕ್ಟರ್ ಸರ್ ಅಂತ BS ನಾಗರಾಜ್ ಸರ್ ಅವರು ನಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ಗೆ. ಪ್ರತಿಯೊಬ್ಬರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಲಕ್ಷ್ಮೀಪತಿ ಸರ್ ಅವರು ಬನ್ನಿ ಸರ್, ಮುಂದೆ ಬನ್ನಿ ಸರ್, ಪರವಾಗಿಲ್ಲ. ಈ ದಿನದ ಸಿಹಿ ಹಂಚಿಕೆ ಕಾರ್ಯಕ್ರಮವೂ ಸಹ ಇಡೀ ವಿನಾಯಕ ಸಂಘದ ವತಿಯಿಂದ ನಡೆದಿದ್ದು, ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆತ್ಮೀಯ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ಸುರೇಶ್ ಸರ್ ಅವರು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರ ಪರವಾಗಿ, ಶಿಕ್ಷಕರ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಹಾಜರಿರ್ತಕ್ಕಂತಹ ನಮ್ಮ ಡಾಕ್ಟರ್ ರಮ್ಯಾ ಮೇಡಮ್ ಅವರು ಪ್ರತಿ ಕಾರ್ಯಕ್ರಮದಲ್ಲೂ ಹಾಜರಿದ್ದು ನಮ್ಮನ್ನೆಲ್ಲ ಹುರಿದುಂಬಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಸ್ವಾಗತ. ಹಾಗೆ ಶ್ರೀಯುತ ಸತ್ಯಮೂರ್ತಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಕಾರ್ಯಕ್ರಮದ ಒಂದು ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ತಾರೆ. ಶ್ರೀಯುತ ಶಿವಕುಮಾರ್ ಸರ್ ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಿದ್ದು ಪ್ರತಿ ಸಲನೂ ಸಿಹಿ ಹಂಚಿಕೆ ನಮ್ಮ ಆಗಸ್ಟ್ 15ನೇ ತಾರೀಕಿನಂದು ವಿನಾಯಕ ಸಂಘದಿಂದ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವಾರ ಅಧ್ಯಕ್ಷರು ಬದಲಾವಣೆ ಆದರೂ ಅವರ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಿಲ್ಲ. ಅವರಿಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಕ್ಕಳ ಕ್ಲಾಪ್ಸ್ ಹೊಡ್ಯಾಕೆ ನಿಮಗೆ ನೆಕ್ಸ್ಟ್ ನಿಮಗೋಸ್ಕರ ಎಲ್ಲರೂ ಅದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ತಾನೆ, ಅವರೆಲ್ಲರೂ ಹೆಲ್ಪ್ ಮಾಡ್ತಾವ್ರೆ ತಾನೆ. ನಮ್ಮ ಕಡೆಯಿಂದ ಒಂದು ಕ್ಲಾಪ್ಸ್ ಅಷ್ಟೇ ತಾನೇ ಕೊಡೋಕೆ ಸಾಧ್ಯ, ಅದನ್ನು ಮಾಡೋಕ್ಕಾಗಲಿಲ್ಲ. ಪ್ರತಿ ವರ್ಷನೂ ಅವರು ಅವರದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ನಮ್ಮ ಶಾಲೆಗೆ ಕೊಡ್ತಾ ಬಂದಿದ್ದಾರೆ ಸರ್. ಅವರು ಅವರ ಮಗ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ನಮ್ಮ ಶಾಲೆಗೆ ಲೋಟಗಳ ಅವಶ್ಯಕತೆ ಇತ್ತು. ಹಾಲು ಪ್ರಾರಂಭ ಆದಾಗ ಅಷ್ಟು ಲೋಟಗಳನ್ನು ಸಪ್ಲೈ ಮಾಡಿದ್ರು. ಈ ವರ್ಷ ಅವರು ಅವರ ವತಿಯಿಂದ ನಮಗೆ ಕಲಿಕಾ ಸಾಮಗ್ರಿಗಳು, ಅನೇಕ ಎಕ್ಸಸೈಸ್ಗಳನ್ನು ಮಕ್ಕಳಿಗೂ ಸಹ ಬುಕ್ಸು, ಎಕ್ಸಸೈಸಸ್ಸು, ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ತಿಪ್ಪಣ್ಣ ಸರ್ ಅವರು ಈಗ ವೇದಿಕೆ ಮೇಲೆ ಹಾಜರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಗೋಪಾಲ್ ಸರ್ ಅವರು ವಿನಾಯಕ ಸಂಘದ ಮಾಜಿ ಅಧ್ಯಕ್ಷರು, ಅವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ಮಂಜುನಾಥ್ ಸರ್ ಅವರು ನಮ್ಮ ಶಾಲೆಗೆ ಪ್ರತಿ ಸಲ ಯಾವುದೇ ಅವಶ್ಯಕತೆ ಇದ್ದಾಗೂ ಸಹ ಸಹಕಾರವನ್ನು ನೀಡುತ್ತಾ ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಗೆ ಸೈ ಹೊಂದಿಸ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಗೋವಿಂದರಾಜ್ ಸರ್ ಅವರು, ಮಂಜು ಸರ್ ಅವರು ಈ ವೇಣು ಯಾದವ್ ಸರ್ ಅವರ ತಮ್ಮ ಅಂತಲೇ ನಾವು ಗುರುತಿಸ್ತೀವಿ ಅವರಿಗೆ. ಅವ್ರಿಗೂ ಸಹ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು
ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನವೀನ್ ಯಾದವ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಹಾಗೂ ನಮ್ಮ ಆತ್ಮೀಯ ದಯಾಳ್ ಸರ್ ಅವರಿಗೆ, ಹಾಗೆ ಜನಾರ್ದನ್ ಸರ್ ಅವರಿಗೆ, ಹಾಗೆ ಶಿವರಾಮ್ರವರಿಗೆ, ಮರಿಯಪ್ಪರವರಿಗೆ ಹಾಗೂ ಜಗದೀಶ್ ಸರ್ ಅವರಿಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ವರ್ಷ ಅತಿ ಮುಖ್ಯವಾಗಿ ನಮ್ಮ SDMC ಬದಲಾವಣೆಯನ್ನು ಮಾಡಿಕೊಂಡಾಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮರಾಜ್ ಸರ್ ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ವರ್ಷ ನಮ್ಮ ಶಾಲೆಗೆ ಹೊಸ ಮುಖ್ಯ ಶಿಕ್ಷಕರಾಗಿ ಶ್ರೀಯುತ ಸುಧಾಮಣಿ ಮೇಡಮ್ ರವರು ಆಗಮಿಸಿದ್ದಾರೆ. ಅವರು ಅಟ್ಟೂರ್ ಲೇಔಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 18 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಈ ವರ್ಷ ಪ್ರಮೋಷನ್ ಆಗಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ತುಂಬಾ ಚೆನ್ನಾಗಿ 2 ತಿಂಗಳಿಂದ ಅಚ್ಚುಕಟ್ಟಾಗಿ ಶಾಲೆಯನ್ನು ನಡೆಸೋದ್ರಿಂದ ಹಿಡಿದು ನಾವೆಲ್ಲರೂ 4 ಜನ ಶಿಕ್ಷಕರು SIR ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದರು. ಸೊ ನಾವು ಶಾಲೆಗೆ ಹೋಗೋಕೆ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಒಬ್ಬ ಗೆಸ್ಟ್ ಟೀಚರ್ ಸಮೇತ ಇನ್ನೊಬ್ಬರು ಟೀಚರ್ ಅಷ್ಟೇ ಜನ ಈ ಶಾಲೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭ ಬಂದ್ಬಿಟ್ಟಿತ್ತು. ಸುಮಾರು 200-250 ಮಕ್ಕಳನ್ನ ಪ್ರತಿದಿನ 2 ತಿಂಗಳು ಬ್ಯಾಲೆನ್ಸ್ ಮಾಡುವಂಥ ಮ್ಯಾನೇಜ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೆರವೇರಿಸಿಕೊಂಡು ಈ ಕಾರ್ಯಕ್ರಮದ ಎಲ್ಲ ನಮ್ಮ ಸೌಲಭ್ಯಗಳಿಗೆ ಸಹಕಾರವನ್ನು ನೀಡುತ್ತಾ ಮೇಡಮ್ ರವರು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲರ ಸಹ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಡಿಬೇಕಪ್ಪ ಅಂದ್ರೆ ನಮ್ಮ ಶಾಲೆಯ ಪೋಷಕರು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಸಹಕಾರ ತುಂಬಾ ಚೆನ್ನಾಗಿ ನಮಗೆ ಬೇಕೇ ಬೇಕು. ಅಂತ ಸಂದರ್ಭದಲ್ಲಿ ಎಲ್ಲರೂ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಇವತ್ತು ಆಗಮಿಸಿದ್ದಾರೆ. ನಮ್ಮೆಲ್ಲ ಸಹ ಶಿಕ್ಷಕರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಪೋಷಕ ವರ್ಗದವರಿಗೆ ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ಮಕ್ಕಳು ನೀವು ಅಲ್ವಾ, ಬೆಳಗ್ಗೆನೆ ಎದ್ದು ನೀಟಾಗಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಮ್ಮ ಈ ಒಂದು ಆವರಣಕ್ಕೆ ಆಗಮಿಸಿದ್ದೀರಾ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಮ್ಮೆಲ್ಲ ಶಿಕ್ಷಕರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಬೇಡಪ್ಪ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ.